ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರತ್ತೆ. ಇನ್ನು ಇವತ್ತಂತೂ ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಕಿಚನ್ ಒಳಗಡೆ ಬಂದೆ. ನನ್ನ ಡೇ ಅಂತೂ ವಾಮ್ ವಾಟರಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ದೊಡ್ಡ ಗ್ಲಾಸ್ ಫುಲ್ಲು ವಾಮ್ ವಾಟರ್ ಕುಡಿತೀನಿ. ಆಮೇಲೆ ಟೀ ಕಾಫಿ ಏನಾದರೂ ಕುಡಿತೀನಿ. ನಾವು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕಾಫಿ ಎಲ್ಲ ಕುಡಿತಾ ಇರ್ತಾರೆ ಸ್ವಲ್ಪ ಜನ. ಸೊ ಆ ಥರ ಕುಡಿಬಾರ್ದು. ಹಾಳು ಹೊಟ್ಟೆಗೆ ಟೀ ಕಾಫಿಯನ್ನು ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಅಟ್ಲೀಸ್ಟ್ ನಾವು ಹಾಟ್ ವಾಟರ್ ಕುಡಿದು ಆಮೇಲೆ ಟೀ ಕಾಫಿನ ಕುಡಿಬೋದು. ಇನ್ನು ನೈಟ್ ನಾನು ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಾನು ಫ್ರಿಜ್ ಒಳಗಡೆ ಸ್ಟೋರ್ ಮಾಡ್ಕೊತೀನಿ. ಆ್ಯಂಡ್ ಇನ್ನು ನಾವು ಯೂಶ್ವಲಿ ABC ಜ್ಯೂಸ್ ಅಂತ ಕುಡಿತೀವಲ್ಲ, ಸೊ ABC ಜ್ಯೂಸ್ಗೆಲ್ಲನೂ ಕಟ್ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ದೋಸೆ ಬ್ಯಾಟರಲ್ಲೇ ಪಡ್ಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಲೈಕ್ ಯಾವಾಗಲೂ ದೋಸೆ, ಸೊ ದಟ್ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಪಡ್ಡು ಮಾಡೋಣ ಅಂತ. ಆ್ಯಂಡ್ ದೋಸೆ ಬ್ಯಾಟರ್ ನಾನು ಸ್ವಲ್ಪ ಯಾವಾಗಲೂ ಜಾಸ್ತಿನೇ ಪ್ರಿಪೇರ್ ಮಾಡ್ಕೊತೀನಿ. ಮಕ್ಕಳಿದ್ದಾರಲ್ಲ, ಸೊ ಮಕ್ಕಳಿಗೆ ದೋಸೆ, ಇಡ್ಲಿ, ಈ ಥರ ಪಡ್ಡು ಎಲ್ಲ ತುಂಬಾ ಇಷ್ಟಪಡ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ಯಾಟರ್ನ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊತೀವಿ. ನಾನಿಲ್ಲಿ ಪಡ್ಡು ಮಾಡೋಕ್ಕೆ ಪಡ್ಡು ಒಳಗಡೆ ಏನೇನು ಹಾಕ್ತೀನಿ ಅಂದರೆ ಆನಿಯನ್ಸು ಮತ್ತು 1-2 ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಇಲ್ಲ 2 ಕ್ಯಾರೆಟ್ನ ಹಾಕ್ಕೊತೀನಿ. ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊತೀನಿ. ಆನಿಯನ್ಸ್ನ ಯಾವಾಗಲೂ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆನಿಯನ್ಸು, ಗ್ರೀನ್ ಚಿಲ್ಲಿ, ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಿಯನ್ಸು ನಮಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಚೆನ್ನಾಗಿ ಫ್ರೈ ಆಗೋದು ಬೇಡ, ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಆ್ಯಂಡ್ ಕ್ಯಾರೆಟು, ಕೊತ್ತಂಬರಿ ತುರಿದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಅದನ್ನು 1 ಇಲ್ಲ 2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗೆ ಆದಮೇಲೆ ನಾವು ಬ್ಯಾಟರ್ಗೆ ಹಾಕ್ಕೋಬೇಕು. ಆ್ಯಂಡ್ ನಾನು ಪಾತ್ರೆ ಸಾಮಾನೆಲ್ಲ ಕೂಡ ರಾತ್ರಿನೇ ತೊಳೆದಿಟ್ಕೊಂಡಿರ್ತೀನಿ. ಬೆಳಗ್ಗೆನೇ ಒಂದು ಕಡೆ ಕುಕ್ಕಿಂಗ್ ಮಾಡಿಕೊಂಡು ಇನ್ನೊಂದು ಕಡೆ ಸ್ಟ್ಯಾಂಡ್ ಒಳಗಡೆ ಹಾಕಿ ಜೋಡಿಸ್ಕೊತಾ ಇರ್ತೀನಿ. ಆ್ಯಂಡ್ ಮತ್ತು ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಪಾತ್ರೆ ಸಾಮಾನಾಗಿರುತ್ತೆ, ಆವಾಗ ಅದೊಂದು ಕೆಲಸ. ಬೆಳಗ್ಗೆನೇ ಹೇಗೂ ಆ್ಯಕ್ಟಿವ್ ಆಗಿರ್ತೀವಲ್ಲ, ಸೊ ಎಷ್ಟಾದರೆ ನನ್ನ ಕೈಲಿ ಅಷ್ಟು ಕೆಲಸ ನಾನು ಬೆಳಗ್ಗೆನೇ ಮುಗಿಸೇ ಹೋಗ್ತೀನಿ, ಬಂದಮೇಲೆ ಮಾಡೋಕ್ಕಾಗಲ್ಲ ಅಂತ. ಮತ್ತು ಇಲ್ಲಿ ಕ್ಯಾರೆಟು, ಆಮ್ಲ, ಬೀಟ್ರೂಟ್ ಎಲ್ಲನೂ ಪೀಲ್ ಆಫ್ ಮಾಡಿ ತೊಳೆದ್ಬಿಟ್ಟು ನೀರಲ್ಲಿ ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ನಾವೆಲ್ಲ ಜ್ಯೂಸ್ ಮಾಡೋದು ಸುಜಾತ ಮಿಕ್ಸರ್ ಜ್ಯೂಸರ್ ಗ್ರೈಂಡರಲ್ಲಿ. ರಿಯಲಿ ತುಂಬಾ ಚೆನ್ನಾಗಿದೆ. ಅರೌಂಡ್ 1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬಾ ಸ್ಯಾಟಿಸ್ಫೈಡು. ಆಮೇಲೆ ವೆಜಿಟೇಬಲ್ ಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಕೂಲ್ ಆಗಿದೆ. ಇವಾಗ ಬ್ಯಾಟರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಸಾಲ್ಟು ಬ್ಯಾಟರ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡಿಲ್ಲ. ಆನಿಯನ್ಸ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಇವಾಗ ಇನ್ನು ಟೀ ಕೂಡ ರೆಡಿ ಆಯಿತು. ಇನ್ನು ಟೀ ಕುಡಿಬೇಕು. ವೆದರ್ ಏನಾದರೂ ಕೂಲಾಗಿದ್ದರೆ ಬೆಳಗ್ಗೆನೇ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನಂದರೆ ಬೆಳಗ್ಗೆ ಬೇಗ ಎದ್ರೆ ಮಾತ್ರ ನಮಗೆ ಟೆನ್ಷನ್ ಕಮ್ಮಿ ಇರುತ್ತೆ. ಸ್ವಲ್ಪ ಟೀ ಕಾಫಿ ಕುಡಿಬೇಕಂದ್ರೆ ನಮಗೆ ಟೈಮ್ ಬೇಕಲ್ವ, ಕೂಲಾಗಿ ಕೂತ್ಕೊಂಡು ಕುಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲ ಅಂತಂದರೆ ಆಗೋದೇ ಇಲ್ಲ. ನನಗಂತೂ ಟೀ ಕಾಫಿ ಕುಡಿಯೋಕ್ಕೆ ಮಾತ್ರ ಟೈಮ್ ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅದೊಂಥರ ಕುಡ್ದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನೇ ಬರಲ್ಲ. ಅದಕ್ಕೋಸ್ಕರ ಟೈಮ್ ಇದ್ದರೆ ಮಾಡ್ಕೊತೀನಿ, ಇಲ್ಲ ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇನ್ನೂ ಟೈಮ್ ಇದೆ ಅಂದರೆ ಹಂಗೆ ಮಾಡಿಕೊಂಡು ಕುಡಿದು ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಶೇಂಗಾ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಂತೂ ದೋಸೆ, ಇಡ್ಲಿ, ಪಡ್ಡು ಏನು ಮಾಡಿದ್ರು ಚಟ್ನಿ ಕಂಪಲ್ಸರಿ ಬೇಕೇ ಬೇಕು. ಅದು ಶೇಂಗಾ ಚಟ್ನಿನೇ ಬೇಕು. ಆ್ಯಂಡ್ ಕೊಬ್ಬರಿ ಚಟ್ನಿನೂ ಅಷ್ಟು ಇಷ್ಟಪಡಲ್ಲ. ಆ್ಯಂಡ್ ಇದು ಕಡಲೆ ಪಪ್ಪು ಅಂತ ಹೇಳ್ತಾರಲ್ಲ, ಸೊ ಹುರ್ಗಡ್ಲೆ, ಅದನ್ನು ಕೂಡ ಅಷ್ಟು ಇಷ್ಟಪಡಲ್ಲ. ಶೇಂಗಾ ಚಟ್ನಿನೇ ಮೇಯ್ನ್ ಇಂಪಾರ್ಟೆಂಟು ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಚಟ್ನಿ ಪ್ರಿಪೇರ್ ಮಾಡಿಟ್ಟೆ. ಆ್ಯಂಡ್ ಜ್ಯೂಸ್ಗೂ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಎದ್ಮೇಲೆ ಅವರೇ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ನಮಗಂತೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಷ್ಟು ಟೈಮೇ ಇಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ನಮಗೆ ಸ್ಕೂಲಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇದೆ, PTM ಅಂತ ಹೇಳ್ತಾರಲ್ಲ, ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಪ್. ಆ್ಯಂಡ್ 1 ವೀಕ್ ಬ್ಯಾಕ್ ನಮ್ಮದು ಫಸ್ಟ್ ಟರ್ಮ್ ಎಕ್ಸಾಮ್ಸ್ ಮುಗೀತು ನಮ್ಮ ಸ್ಕೂಲಲ್ಲಿ.
ಇನ್ನು PTM ಕಂಪಲ್ಸರಿ ಇರುತ್ತಲ್ಲ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಅದು ಇವತ್ತಿದೆ. ಅದಕ್ಕೋಸ್ಕರ ಬೇಗನೆ ಹೋಗಬೇಕು. ನಾವು ಯೂಶ್ವಲಿ 8:30ಗೆ ಸ್ಕೂಲ್ ಟೈಮಿಂಗು. ಇನ್ನು ನಾನು ಇವತ್ತು ಬೇಗನೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಗೀತು, ಚಟ್ನಿ ಪಡ್ಡು ಒಂದು ಹಾಕ್ಕೋಬೇಕು. ಅದಕ್ಕೋಸ್ಕರ ಕಿಚನ್ ಕೌಂಟರ್ ಟಾಪ್ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಕಟ್ ಮಾಡಿರೋದನ್ನ ಎಲ್ಲ ಇರುತ್ತಲ್ಲ ವೆಜಿಟೇಬಲ್ಸ್ದೆಲ್ಲ ವೇಸ್ಟ್ ಎಲ್ಲ, ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಅಲ್ಲಿ ಇನ್ನು ಡಸ್ಟ್ಬಿನ್ಗೆ ಹಾಕ್ಕೊತೀನಿ. ಆ್ಯಂಡ್ ಒಣ ಕಸ ಹಸೆ ಕಸ ಎಲ್ಲ ಸಪ್ರೇಟ್ ಮಾಡಬೇಕಲ್ಲ ಹಾಗೆ. ಆ್ಯಂಡ್ ಸ್ಟವ್ ನಾನು ಯಾವಾಗಲೂ ಅವಾಗವಾಗೆ ಅಡುಗೆ ಆಗಿದ ತಕ್ಷಣವೇ ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಕಿಚನ್ ಕೌಂಟರ್ ಟಾಪು ಅಷ್ಟೇ ಒರೆಸ್ಕೊತೀನಿ. ಪಾತ್ರೆ ಸಾಮಾನೆಲ್ಲ ಸಿಂಕ್ಗೆ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ನೀಟಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಕಸ ಗುಡಿಸ್ಬೇಕಲ್ಲ, ಇನ್ನು ಬೆಳಗ್ಗೆ ಕಸ ಗುಡಿಸ್ಕೊಂಡು ಇವಾಗ ಇನ್ನು ರೆಡಿಯಾಗಿ ಸ್ನಾನ ಮಾಡಿ ಆಮೇಲೆ ಇಲ್ಲಿ ಪಡ್ಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಒಂದು ಕಡೆ ಪಡ್ಡು ಹಾಕ್ಕೊಂಡು ಇನ್ನೊಂದು ಕಡೆ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಪ್ಯಾರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾನು ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಒಂದು ಮಿನಿಮಮ್ 10-15 ಮಿನಿಟ್ಸ್ ಟೈಮ್ ಬೇಕು. ಆ್ಯಂಡ್ ನಾನು ಕಾಟನ್ ಸ್ಯಾರಿ ಎಲ್ಲ ಬೇಗನೆ ಹಾಕ್ಕೊತೀನಿ. ಅದಕ್ಕೋಸ್ಕರ ಇವತ್ತು ಕಾಟನ್ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಪಡ್ಡು ಮಾಡಬೇಕಂದ್ರೆ ಟೈಮ್ ಬೇಕಲ್ವಾ, ಅಂದರೆ ನಾವು ಯಾವಾಗಲೂ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೇ ಪಡ್ಡು ಚೆನ್ನಾಗಾಗತ್ತೆ. ಅಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ಸೊ ನಾನು ಒಂದು ಕಡೆ ರೆಡಿ ಆಗ್ತಾ ಇನ್ನೊಂದು ಕಡೆ ಪಡ್ಡುನ ಮಾಡ್ಕೊಂಡಿದ್ದೀನಿ. ಇನ್ನು ತಿನ್ನೋಕ್ಕೆ ಕೂಡ ಟೈಮ್ ಇಲ್ಲ, ಬಾಕ್ಸ್ಗೆ ಹಾಕ್ಕೊಂಡೆ ಅಲ್ಲೇ ಹೋಗಿ ತಿನ್ನೋಣ ಅಂತ ಇನ್ನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಗಮ್ಯ ಕೂಡ ನಮ್ಮ ಸ್ಕೂಲೇ ಅಲ್ವಾ, ನಮ್ಮ ದೊಡ್ಡ ಮಗಳು, ಅವಳದು ಕೂಡ ಇವತ್ತೇ ಪ್ಯಾರೆಂಟ್ಸ್ ಮೀಟಿಂಗು. ಫಸ್ಟ್ ಹೋಗ್ಬಿಟ್ಟು ಅವಳದು ಪ್ಯಾರೆಂಟ್ಸ್ ಮೀಟಿಂಗ್ ಆ್ಯಸ್ ಎ ಪೇರೆಂಟಾಗಿ ಹೋಗಿ ಅವಳನ್ನ ಫಸ್ಟ್ ಅಟೆಂಡ್ ಮಾಡಿ ಆಮೇಲೆ ಆ್ಯಸ್ ಎ ಟೀಚರಾಗಿ ಹೋಗಿ ನಾನು ಕೂತ್ಕೋಬೇಕು ಪ್ಯಾರೆಂಟ್ಸ್ ಮೀಟಿಂಗಲ್ಲಿ. ಅದಕ್ಕೋಸ್ಕರ ಆ್ಯಂಡ್ ಹೆಂಗೆ ಬರೆದಿದ್ದಾಳೋ ಏನೋ ಅನ್ನೋದು ಒಂದು ಟೆನ್ಷನು. ಹೋಗ್ಬಿಟ್ಟು ಫಸ್ಟ್ ಅಟೆಂಡ್ ಮಾಡಬೇಕು. ನೋಡಿ ನಾವು ಬೋರ್ಡ್ ಡೆಕೋರೇಷನ್ ಎಲ್ಲ ಈ ಥರ ಮಾಡಿದ್ದೀವಿ. ನಮ್ಮ ಟೀಚರ್ ಕೂಡ ಕೂತ್ಕೊಂಡಿದ್ದಾರೆ. ಇಬ್ಬರು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ಯಾರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗಂತೂ ಬಂದ್ವಿ. ಸೊ ಆಲ್ ಪ್ಯಾರೆಂಟ್ಸ್ ಆರ್ ಹ್ಯಾಪಿ, ವಿ ಆರ್ ಆಲ್ಸೋ ಹ್ಯಾಪಿ. ಇನ್ನು ಮನೇಲಂತೂ ತುಂಬಾ ಕೆಲಸ ಇದೆ ಮಾಡೋದು. ಆ್ಯಂಡ್ ಬೆಳಗ್ಗೆ 8 ಗಂಟೆಗೆ ಹೋಗಿರೋದು, ಇವಾಗ 2 ಗಂಟೆಗೆ ಮನೆಗೆ ಬಂದ್ವಿ. 8:30 to 1:30 ಇತ್ತು ಪ್ಯಾರೆಂಟ್ಸ್ ಮೀಟಿಂಗು. ಇನ್ನು ಸ್ವಲ್ಪ ಬೇಗನೆ ಹೋಗಬೇಕು, ಲೇಟಾಗೇ ಬರಬೇಕಲ್ಲ ಹಾಗೆ. ಆ್ಯಂಡ್ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.